नमस्ते बच्चों। आज हम 10वीं कक्षा के बच्चों के लिए निबंध कैसे लिखना है, निबंध रचना के बारे में जानकारी पाएंगे। जैसे राइटिंग, नारी तुम केवल श्रद्धा हो, इसके बारे में निबंध कैसे लिखते हैं आपकी किताब में ही दिया गया है। उसी के बारे में एक बार गौर से देखेंगे। सबसे पहले विषय प्रवेश, विषय प्रवेश कैसे करते हैं यहाँ बता रहे हैं। भारत में नारी का स्थान पूजनीय है। ಭಾರತದಲ್ಲಿ ನಾರಿಗೆ ಅಂದ್ರೆ ಹೆಣ್ಣಿಗೆ अत्यंत पूजनीय स्थानविದೆ। इसलिए प्राचीन काल में यहाँ नारी के प्रति श्रद्धा एवं भक्ति की भावना थी। ಆದ ಕಾರಣ ಪುರಾತನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಹೆಣ್ಣಿನ ಬಗ್ಗೆ श्रद्धे ಮತ್ತು ಭಕ್ತಿಯ ಭಾವನೆ ಇತ್ತು। पुरुष के जीवन में वह माता के रूप में, बहन के रूप में तथा पत्नी के रूप में अपना योगदान देती है। ಗಂಡಿನ ಜೀವನದಲ್ಲಿ ಆಕೆ ತಾಯಿಯಾಗಿ, ಸಹೋದರಿಯಾಗಿ, ಜೊತೆಗೆ ಮಡದಿಯಾಗಿ ತನ್ನ ಕೊಡುಗೆಯನ್ನು ಯೋಗದಾನ देती है, ಕೊಡುಗೆಯನ್ನು ನೀಡ್ತಾ ಬಂದಿದ್ದಾಳೆ। नारी के बिना पुरुष का जीवन अधूरा माना जाता है। ಹೆಣ್ಣಿಲ್ಲದೆ ಗಂಡಿನ ಜೀವನ ಅಪೂರ್ಣ ಅಂತ ಭಾವಿಸಲಾಗುತ್ತೆ। ಕಹಾ ಗಯಾ ಹೈ, ಏನ್ ಹೇಳಿದ್ದಾರೆ ಅಂದ್ರೆ, यत्र नार्यस्तु पूज्यन्ते रमन्ते तत्र देवताः, अर्थात जहाँ नारी की पूजा होती है वहाँ भगवान का निवास होता है। ಎಲ್ಲಿ ಹೆಣ್ಣನ್ನು ಪೂಜಿಸಲಾಗುತ್ತೋ ಗೌರವಿಸಲಾಗುತ್ತೋ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ ಪುರಾಣಗಳಲ್ಲಿ ಹೇಳಿದೆ। वेद उपनिषद काल से नारी ने शास्त्र, गणित, खगोल विज्ञान आदि क्षेत्रों में अपनी प्रतिभा और कौशल को प्रमाणित किया है। ವೇದ ಉಪನಿಷತ್ತು ಕಾಲಗಳಿಂದಲೂ ಹೆಣ್ಣು ಶಾಸ್ತ್ರ ಇರಬಹುದು, ಗಣಿತ ಇರಬಹುದು ಅಥವಾ ಖಗೋಳ ವಿಜ್ಞಾನ ಇರಬಹುದು, ಇದರಲ್ಲಿ ತನ್ನ ಪ್ರತಿಭೆಯನ್ನ ತೋರ್ಪಡಿಸ್ತಾ ಬಂದಿದ್ದಾರೆ। ये इतना जो है विषय प्रवेश है बच्चों। उसके बाद विषय विस्तार, उसे कैसे विस्तार करके निबंध लिखना है इसके बारे में जानकारी पाएंगे। विषय विस्तार में आदिकाल से भारत में बहने वाली पवित्र नदियों को गंगा, यमुना, कावेरी, नर्मदा जैसे स्त्रियों के नाम दिए गए हैं। ಅನಾದಿ ಕಾಲದಿಂದಲೂ, ಸನಾತನ ಕಾಲದಿಂದಲೂ ಭಾರತದಲ್ಲಿ ಹರಿಯುವಂತಹ ಪವಿತ್ರ ನದಿಗಳನ್ನ ಗಂಗೆ, ಯಮುನೆ, ಕಾವೇರಿ, ನರ್ಮದಾ ಮುಂತಾದ ಹೆಸರುಗಳಿಂದ ಕರೀತಾ ಬಂದಿದ್ದೀವಿ। मातृ प्रधान परिवार की स्वीकृति इस बात को प्रमाणित करती है कि सामाजिक क्षेत्र में भी नारी का मान सम्मान प्राप्त हुआ है। मातृ प्रधान परिवार जैसे कि हम इसे केरल में या असम, मेघालय में मातृ प्रधान संसार जो है यानी कि परिवार जो है उसे देख सकते हैं। ಅಂದ್ರೆ ಹೆಣ್ಣಿಗೆ ಹೆಚ್ಚು ಮಹತ್ವವನ್ನು ನೀಡಿ ಕುಟುಂಬವನ್ನು ನಿರ್ವಹಿಸುವಂತ ಗುರುತರ ಜವಾಬ್ದಾರಿ ಗಂಡಿಗಿಂತ ಹೆಣ್ಣಿಗೆ ಹೆಚ್ಚು ಎಲ್ಲೆಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಕೆಲವು ಕಡೆ ಕೇರಳ ಇರಬಹುದು, ಅಸ್ಸಾಂ, ಮೇಘಾಲಯ ಆ ಕಡೆ ಎಲ್ಲ ಹೆಣ್ಣಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಕುಟುಂಬವನ್ನ ನಡೆಸುವಂತಹ ಆ ಒಂದು ಕಾರ್ಯದಲ್ಲಿ, ಅದನ್ನ ನಾವು ಕಾಣಬಹುದು। और साथ ही साथ लेकिन कालांतर में अज्ञान और रूढ़िग्रस्त अंधविश्वासों के कारण नारी का अनादर होने लगा। ಆದರೆ ತದನಂತರ ಕಾಲಾನಂತರದಲ್ಲಿ ಏನಾಯಿತು ಅಂದ್ರೆ ನಮ್ಮಲ್ಲಿರುವಂತ ಮೌಢ್ಯತೆ, ಅಜ್ಞಾನ, ರೂಢಿಗ್ರಸ್ತ ಅಂಧವಿಶ್ವಾಸ ಅಂದ್ರೆ ಮೂಢನಂಬಿಕೆಗಳು, ಇವುಗಳಿಂದಾಗಿ ಹೆಣ್ಣನ್ನ ನಾವು ಅನಾದರ್ ಹೋನೆ ಲಗ, ಹೆಣ್ಣನ್ನ ನಾವು ಕಡೆಗಣಿಸೋದಿಕ್ಕೆ ಪ್ರಾರಂಭಿಸಿದ್ವಿ। सुरक्षा के नाम पर उसकी स्वतंत्रता का हरण हुआ। ರಕ್ಷಣೆ ಅನ್ನುವಂಥ ಹೆಸರಲ್ಲಿ ಹೆಣ್ಣಿಗೆ ರಕ್ಷಣೆ ನೀಡಬೇಕು, ಆಕೆಯನ್ನು ರಕ್ಷಿಸಬೇಕು ಅನ್ನುವಂಥ ಹೆಸರಲ್ಲಿ ಆಕೆ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಂಡ್ವಿ। उसे
ಮಾತೃ ವಿಲಾಸ್ की ವಸ್ತು ಮಾನಾ ಜಾನೆ ಲಗಾ. ಆಕೆಯನ್ನು ಕೇವಲ ಭೋಗದ ವಸ್ತುವಾಗಿ ನಾವು ಬಳಸೋಕೆ ಶುರು ಮಾಡಿದ್ವಿ. बचपन में नारी को पिता के आश्रय में, उसके बाद पति के अधीन तथा अंत में अपने बच्चों के सहारे जीवन बिताना पड़ता था. ಬಾಲ್ಯದಲ್ಲಿ ಆಕೆ ತಂದೆಯ ಆಶ್ರಯದಲ್ಲಿ ಬೆಳಿಬೇಕಿತ್ತು. ಮದುವೆಯ ನಂತರ ಆಕೆ ಗಂಡನನ್ನ ಅವಲಂಬಿಸಬೇಕಾಗಿತ್ತು. फिर जब उम्र हो जाती है, ಮತ್ತೆ ಕಾಲಾಂತರದಲ್ಲಿ ಆಕೆಗೆ ವಯಸ್ಸಾದಂಥ ಸಂದರ್ಭದಲ್ಲಿ ತನ್ನ ಮಕ್ಕಳನ್ನ ಆಕೆ ಅವಲಂಬಿಸಿ ಜೀವನವನ್ನ ನಡೆಸಬೇಕಾಗಿತ್ತು. ಲೇಕಿನ್ ಆದ್ರೆ ಅಬ್ ಸಮಯ ಬದಲ್ ಗಯಾ ಹೈ, ಈಗ ಕಾಲ ಬದಲಾಗಿದೆ. ನಾರಿ ಕಿ ಸ್ಥಿತಿ ಮೇ ಬಹುತ್ ಬದಲಾವ್ ಆಯೇ ಹೈ, ಹೆಣ್ಣಿನ ಈ ಒಂದು ಸ್ಥಿತಿಯಲ್ಲಿ ಬೇಕಾದಷ್ಟು ಬದಲಾವಣೆಗಳು ಉಂಟಾಗಿವೆ. आज की नारी स्वतंत्र रूप से आगे बढ़कर पुरुषों के कंधे से कंधा मिलाकर, ಇಂದಿನ ಹೆಣ್ಣು ಸ್ವತಂತ್ರವಾಗಿ ಎಲ್ಲ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆಕೆ ಆದ್ಮಿಯೋಂಸೆ ಯಾನಿ ಕಿ ಪುರುಷೋಂಸೆ ಕಂಧೆ ಸೆ ಕಂಧ ಮಿಲಾಕರ್ ಅಂದ್ರೆ ಹೆಗಲಿಗೆ ಹೆಗಲು ಕೊಟ್ಟು ಗಂಡಿಗೆ ಎಲ್ಲಾ ಕಾರ್ಯವನ್ನು ಸಹ ಮಾಡ್ತಿದ್ದಾಳೆ. ಜೊತೆಗೆ ಶಿಕ್ಷಾ, ಚಿಕಿತ್ಸಾ, ವಿಜ್ಞಾನ, प्रौद्योगिकी, कला, साहित्य, संगीत और राजनीति आदि सभी क्षेत्रों में गणनीय प्रगति कर रही है. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಈ ಎಲ್ಲಾ ಫೀಲ್ಡಲ್ಲೂ ಎಜುಕೇಶನ್ ಶಿಕ್ಷಣ, ಚಿಕಿತ್ಸೆ ಅಂದರೆ ಮೆಡಿಕಲ್, ಸೈನ್ಸ್, ಪ್ರೌದ್ಯೋಗಿಕಿ ಇಂಡಸ್ಟ್ರಿಯಲ್, ಕಲೆ, ಸಾಹಿತ್ಯ, ಸಂಗೀತ ಮತ್ತೆ ರಾಜಕೀಯ ಈ ಎಲ್ಲಾ ವಿಷಯಗಳಲ್ಲೂ ಸಹ ಆಕೆ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದಾಳೆ. भारत को स्वतंत्रता मिलने के बाद सरोजिनी नायडू ने प्रथम महिला राज्यपाल बनकर अपनी क्षमता का परिचय दिया. स्वातंत्र्य ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಶ್ರೀಮತಿ ಸರೋಜಿನಿ ನಾಯ್ಡು ಅವರು ಪ್ರಥಮ ಮಹಿಳಾ ರಾಜ್ಯಪಾಲೆಯಾಗಿ ತಮ್ಮ ಕಾರ್ಯವನ್ನ ನಡೆಸಿದ್ರು, ತಮ್ಮ क्षमತೆಯನ್ನು ತೋರ್ಪಡಿಸಿದ್ರು. श्रीमती इंदिरा गांधी ने प्रधानमंत्री बनकर भारत देश को प्रगति के पथ पर अग्रसित किया. ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಗಳಾಗಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದರು. अंतरिक्ष में प्रवेश करने वाली प्रथम भारतीय महिला कल्पना चावला ने संसार को यह सिद्ध कर दिखाया है कि स्त्री अंतरिक्ष तक पहुंच सकती है. ಬಾಹ್ಯಾಕಾಶಕ್ಕೆ ಹಾರಿದಂತ ಮೊಟ್ಟ ಮೊದಲ ಭಾರತೀಯ ನಾರಿ ಕಲ್ಪನಾ ಚಾವ್ಲಾ, ಇವರು ಸಹ ಹೆಣ್ಣು ಅಂತರಿಕ್ಷಕ್ಕೂ ಸಹ ಹೋಗಬಲ್ಲಳು ಅನ್ನುವಂಥದ್ದನ್ನ ತೋರಿಸ್ಕೊಟ್ರು. इसी प्रकार सुनीता विलियम्स ने भी अंतरिक्ष की यात्रा कर अपने साहस का परिचय दिया है. ಇದೇ ರೀತಿ ಭಾರತೀಯ ಸಂಜಾತೆ ಸುನೀತಾ ವಿಲಿಯಮ್ಸ್ ಅವರು ಸಹ ಅಂತರಿಕ್ಷದಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಜೊತೆಗೆ ಪಿ.ಟಿ. ಉಷಾ, ಅಶ್ವಿನಿ ನಾಚಪ್ಪ, ಸಾನಿಯಾ ಮಿರ್ಜಾ, साइना नेहवाल, मेरी कोम, ज्वाला गुट्टा आदि ने खेल कूद के क्षेत्र में संसार भर में भारत का नाम रोशन किया है. ಇದೇ ರೀತಿ ಏಷ್ಯನ್ ಗೇಮ್ಸ್ ಅಲ್ಲಿ ಪಿ.ಟಿ. ಉಷಾರವರು, ಜೊತೆಗೆ ಅಶ್ವಿನಿ ನಾಚಪ್ಪ, ಸಾನಿಯಾ ಮಿರ್ಜಾ ಕೇಳಿರ್ಬೋದು ಟೆನ್ನಿಸ್, ಸೈನಾ ನೆಹ್ವಾಲ್, ಮೇರಿ ಕೋಮ್ ಬಾಕ್ಸಿಂಗ್ ಅಲ್ಲಿ, ಜ್ವಾಲಾ ಗುಟ್ಟಾ ಮುಂತಾದವರು ಕ್ರೀಡಾ ಜಗತ್ತಲ್ಲಿ ಬ್ಯಾಡ್ಮಿಂಟನ್ ಮುಂತಾದ ಕ್ಷೇತ್ರಗಳಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದ್ದಾರೆ. अनेक महिलाएं मुख्यमंत्री, जिलाध्यक्ष और उच्च अधिकारियों के रूप में प्रशासन का कार्य संभाल रही है. ಇನ್ನು ಹಲವಾರು ಹೆಂಗಸರು ಮಹಿಳೆಯರು ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಜಿಲ್ಲಾಧ್ಯಕ್ಷರಾಗಿ ಡಿಸಿಗಳಾಗಿ ಸಹ ಕಾರ್ಯವನ್ನ ಮತ್ತೆ ಇನ್ನು ಅತ್ಯುನ್ನತ ಅಧಿಕಾರಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇದಿಷ್ಟು विषय विस्तार यानी कि सबसे पहले निबंध में विषय प्रवेश, उसके बाद विषय विस्तार और अब अंत में जो है बच्चों उपसंहार, इसे कैसे समापन करना है यानी कि कैसे समाप्त करना है इसके बारे में उपसंहार. आज
केंद्र तथा राज्य सरकारों ने महिलाओं के लिए अनेक योजनाएं बनाई है। ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದೆ। ಉನ್ಕೆ ಲಿಯೇ ಆರಕ್ಷಣ ದಿಯಾ ಹೈ, ಅವರಿಗೆ ಬೇಕಾದಂತ ಸೆಕ್ಯೂರಿಟಿ ಏನಿದೆ, ರಕ್ಷಣೆ ಏನಿದೆ ಅದನ್ನ ನೀಡ್ತಾ ಇದೆ। ಜೊತೆಗೆ ರಿಸರ್ವೇಶನ್ ಕೋಟಾಗಳನ್ನು ಸಹ ನೀಡ್ತಾ ಇದೆ आरक्षण। राज्य सरकार ने 10वीं कक्षा तक बालिकाओं को निःशुल्क शिक्षा की योजना बनाई है। ಈ ರೀತಿ ಸರ್ಕಾರ ಅವರಿಗೆ ರಿಸರ್ವೇಶನ್ ಅನ್ನು ನೀಡಿದೆ। ಜೊತೆಗೆ ರಾಜ್ಯ ಸರ್ಕಾರ 10ನೇ ತರಗತಿಯವರೆಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲದೆ ಅಂದ್ರೆ ಫ್ರೀ ಆಗಿ ಉಚಿತವಾಗಿ ಅವರಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಇದೆ। इसके अलावा ಇಷ್ಟು ಮಾತ್ರವಲ್ಲದೆ अन्य कई सुविधाएं भी दी जा रही है। ಇನ್ನು ಹಲವಾರು ಸೌಕರ್ಯಗಳನ್ನು ಸವಲತ್ತುಗಳನ್ನು ಸಹ ಸರ್ಕಾರ ಹೆಣ್ಣು ಮಕ್ಕಳಿಗೆ ನೀಡ್ತಾ ಬಂದಿದೆ। आशा करते हैं कि भारतीय नारी इन सुविधाओं से लाभान्वित होंगी। ನಮ್ಮ ಒಂದು ಮಹದಾಸೆ ಏನು ಅಂದ್ರೆ ಸರ್ಕಾರಗಳು ನೀಡುತ್ತಿರುವಂತ ಎಲ್ಲ ಸವಲತ್ತುಗಳನ್ನು ಬಳಸಿಕೊಂಡು ಭಾರತೀಯ ನಾರಿ ಏನಿದೆಯೋ ಅವರು ಹೆಚ್ಚು ಲಾಭವನ್ನು ಪಡೆದು ಈ ತಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದೆ ಬರಲಿ ಅನ್ನುವಂಥದ್ದೇ ನಮ್ಮ ಆಸೆಯಾಗಿದೆ। ಜೊತೆಗೆ अपने देश के सर्वांगीण विकास में सहायक सिद्ध होगी। ನಮ್ಮ ದೇಶದ ಸರ್ವಾಂಗೀಣ ವಿಕಾಸ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಮುಂದೆ ಬಂದು ದೇಶದ ಅಭಿವೃದ್ಧಿ ಪಥದತ್ತ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದು ದೇಶಕ್ಕೆ ಒಳ್ಳೆಯ ಕೀರ್ತಿ ಗೌರವವನ್ನು ತಂದುಕೊಡುವಂತದ್ದಾಗಲಿ ಅಂತೇಳಿ ಇಲ್ಲಿ निबंध ಏನಿದೆ ಎಸ್ಸೆ ಏನಿದೆ ಅದನ್ನ ಮುಗಿಸಬೇಕು ಮಕ್ಕಳೇ। ये उपसंहार है। ये जो है निबंध लेखन जो है उसे लिखने की तरीका है। सबसे पहले विषय प्रवेश, उसके बाद विषय विस्तार और अंत में उपसंहार। इसे जरा गौर से देख लीजिए क्योंकि परीक्षा में देंगे तो आपको लिखना होगा। धन्यवाद।